ಎಲ್ಲರಿಗೂ ನಮಸ್ಕಾರ. ನೆನ್ನೆ ನಾನು ಕರ್ನಾಟಕದಲ್ಲಿರೋ ಎಲ್ಲ ಡೀಮ್ಡ್ ಕಾಲೇಜಸ್ಸಿನ ಕಟ್ ಆಫನ್ನು ತೋರಿಸಿದ್ದೆ. ಇವತ್ತು ಆ ಎಲ್ಲ ಡೀಮ್ಡ್ ಕಾಲೇಜಸ್ಸಲ್ಲಿ ಎಷ್ಟೆಷ್ಟು ಫೀಸ್ ಇದೆ, ಆಮೇಲೆ ಎಷ್ಟು ಯೂನಿವರ್ಸಿಟಿ ಫೀಸ್ ನೀವು ಕಟ್ಟಬೇಕು, ಅದಾದಮೇಲೆ ಎಷ್ಟು ಹಾಸ್ಟೆಲ್ ಫೀಸ್ ಆಗುತ್ತೆ ಅಂತ ಒಂದು ಐಡಿಯಾ ಕೊಡ್ತೀನಿ. ಸೊ ಇವಾಗ ಮೊದಲನೇದಾಗಿ ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಮಣಿಪಾಲ್. ಇಲ್ಲಿ ಡೀಮ್ಡ್ ಕೋಟಾ ಸೀಟ್ಗೆ ₹17,80,000 ನೀವು ಅಡ್ಮಿಷನ್ ಮಾಡ್ಕೊಳ್ಳೋವಾಗ ಕಟ್ಟಬೇಕು. ಅದಾದಮೇಲೆ ಯೂನಿವರ್ಸಿಟಿ ಫೀಸ್ ಅಂತ ಇರುತ್ತೆ ಎಲ್ಲ ಕಾಲೇಜ್ಗಳಲ್ಲಿ. ಆ ಯೂನಿವರ್ಸಿಟಿ ಫೀಸ್ ಯಾಕಪ್ಪ ಅಂದರೆ ಫಸ್ಟ್ ಇಯರಲ್ಲಿ ನಿಮಗೆ ಏಪ್ರಾನ್ಸ್ ಕೊಡ್ತಾರೆ, ಆಮೇಲೆ ನೇಮ್ ಪ್ಲೇಟು, ಸ್ಟೆಟೋಸ್ಕೋಪ್ ಕೊಡ್ಬೋದು ಕೆಲವು ಕಾಲೇಜಸಲ್ಲಿ. ಅದಾದಮೇಲೆ ಎಲ್ಲ ವೆಲ್ಕಮ್ ಕಿಟ್, ಆಮೇಲೆ ಬುಕ್ಸ್ಗಳು, ಆಮೇಲೆ ಲೈಬ್ರರಿ ಕಾರ್ಡ್ ಕೊಡ್ತಾರೆ. ಇವಕ್ಕೆಲ್ಲ ಸೇರಿಸಿ 1,00,000 1.5 lakh ತೊಗೊಳ್ತಾರೆ. ಸೊ ಕಸ್ತೂರ್ಬಾ ಮೆಡಿಕಲ್ ಕಾಲೇಜಲ್ಲಿ 17,80,000 ಪ್ಲಸ್ 1 lakh. ಅದಾದಮೇಲೆ ನಿಮ್ಗೆ ಏನಾದರೂ ಹಾಸ್ಟೆಲ್ ಬೇಕು ಅಂದರೆ ಅದು ನೀವು ಹಾಸ್ಟೆಲಲ್ಲಿ ವಿಚಾರಿಸ್ಕೋಬೇಕು ಕಾಲೇಜ್ ವಿಸಿಟ್ ಮಾಡಿದಾಗ. ಅದರ ಬಗ್ಗೆ ಇನ್ಫಾರ್ಮೇಷನ್ ಎಲ್ಲೂ ಸಹ ಕೊಟ್ಟಿಲ್ಲ. ಅದಾದಮೇಲೆ NRI ಸೀಟ್ಗೆ $49,400 ಕಟ್ಟಬೇಕು. ಅದಾದಮೇಲೆ ಯೂನಿವರ್ಸಿಟಿ ಫೀಸ್ ಆಮೇಲೆ ಹಾಸ್ಟೆಲ್ ಫೀಸ್ ಅದು ಸೇಮ್ ಇರುತ್ತೆ. ಆದರೆ ಮೇನ್ ಸೀಟ್ ಕೋರ್ಸ್ ಫೀಸ್ ಮಾತ್ರ ವೇರಿ ಆಗುತ್ತೆ. ಅದಾದಮೇಲೆ ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಮಂಗಳೂರಲ್ಲಿರೋದು, ಇದು ಸೆಕೆಂಡ್ ಒನ್. ಅದರ ಫೀಸು ಸೇಮ್ 17,80,000 ಪ್ಲಸ್ 1 lakh. ಅದಾದಮೇಲೆ ಹಾಸ್ಟೆಲ್ ಫೀಸ್ ಅಂದರೆ NRI ಸೀಟ್ಗೆ ಸ್ವಲ್ಪ ಕಡಿಮೆ ಇದೆ ಇಲ್ಲಿ ಫೀಸು, ಅಂದರೆ $37,100 ಮಾತ್ರ. ಸೊ ನೆಕ್ಸ್ಟ್ ಹೋಗೋದಾದರೆ ಶ್ರೀ ದೇವರಾಜ ಅರಸ್ ಮೆಡಿಕಲ್ ಕಾಲೇಜ್ ಕೋಲಾರ್. ಇಲ್ಲಿ ನಿಮಗೆ ಕೋರ್ಸ್ ಫೀಸ್ ಬಂದುಬಿಟ್ಟು 17,60,000. ಅದಾದಮೇಲೆ ಯೂನಿವರ್ಸಿಟಿ ಫೀಸು ಅಲ್ಲಿ ಈ ಕಾಲೇಜಲ್ಲಿ 1 lakh ಇಂದ 1,20,000 ಆಗ್ಬೋದು. ಅದಾದಮೇಲೆ ಕಾಲೇಜ್ ಫೀಸು ಇಲ್ಲಿ ನನಗೆ ಗೊತ್ತಿದ್ದ ಪ್ರಕಾರ 1.5 lakh ಇರ್ಬೋದು, ಮೆಸ್ಸು ಆಮೇಲೆ ಹಾಸ್ಟೆಲ್ ಎರಡು ಸೇರಿಸಿ. NRI ಕೋಟಾಗಳಿಗೆ $45,200 ಆಗುತ್ತೆ. ಅದಾದಮೇಲೆ ಸೇಮ್ ಯೂನಿವರ್ಸಿಟಿ ಫೀಸ್ ಆಮೇಲೆ ಹಾಸ್ಟೆಲ್ ಫೀಸ್. ಆಮೇಲೆ ಶ್ರೀ ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ ತುಮಕೂರು. ಇಲ್ಲಿ ನಿಮಗೆ ಫೀಸ್ ಬಂದುಬಿಟ್ಟು 18,46,000 ಪ್ಲಸ್ 1.5 lakh ಇಲ್ಲಿ ಯೂನಿವರ್ಸಿಟಿ ಫೀಸ್ ಅಂತ ತಗೊಳ್ತಾರೆ. ನಿಮಗೆ ಎಲ್ಲ ವೆಲ್ಕಮ್ ಕಿಟ್ ಎಲ್ಲ ಕೊಡ್ತಾರೆ, ಅಂದರೆ ಬೋನ್ ಸೆಟ್ಟು ಇವೆಲ್ಲ. ಕೆಲವೊಂದು ಕಾಲೇಜಸಲ್ಲಿ ಎಲ್ಲ ಕೊಡಲ್ಲ, ಅದು ನೀವು ಈ ಕಾಲೇಜ್ಗೆ ಹೋದಾಗ ಏನೇನು ಕೊಡ್ತಾರೆ ಏನು ಕೊಡಲ್ಲ ಅಂತ ನೀವು ಒಂದ್ಸಲಿ ಕೇಳ್ಕೋಬೇಕು. ಆದರೆ ಫೀಸ್ ಮಾತ್ರ ಇಷ್ಟು ಕಟ್ಟಲೇಬೇಕಾಗತ್ತೆ. ಅದಾದಮೇಲೆ NRI ಸೀಟ್ಗೆ $50,000 ತಗೊಳ್ತಾರೆ. ಸೇಮ್ ಯೂನಿವರ್ಸಿಟಿ ಫೀಸ್ ಆಮೇಲೆ ಹಾಸ್ಟೆಲ್ ಫೀಸ್ ಸೇಮ್ ಇರುತ್ತೆ. ಅದಾದಮೇಲೆ ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ ಬಗ್ಗೆ ಒಂದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸಿದ್ಧಾರ್ಥ ಮೆಡಿಕಲ್ ಕಾಲೇಜಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಅಂದರೆ ನೀವೇನಾದರೂ ಸೀಟ್ ಬೇಡ, ಇಲ್ಲ ಸರ್ ನನಗೆ KEL ಬೇರೆ ಸೀಟ್ ಸಿಕ್ತು, ಆ ಥರ ಒಂದ್ಸಲಿ ಅಡ್ಮಿಷನ್ ಆದಮೇಲೆ ಮತ್ತೆ ಚೇಂಜ್ ಮಾಡ್ಕೋಬೇಕು ಅಂದರೆ ಇಲ್ಲಿ ಎಲ್ಲ 4.5 ಇಯರ್ಸಿನ ಫೀಸನ್ನು ಇವರು ತಗೊಂಡು ನೀವು ರಿಸೈನ್ ಮಾಡಬೇಕಾಗತ್ತೆ ಸೀಟು. ಸೊ ಅದನ್ನು ಸಹ ನೀವು ಸ್ವಲ್ಪ ಯೋಚಿಸ್ಕೊಂಡು ಚಾಯ್ಸ್ ಫಿಲ್ಲಿಂಗ್ ಮಾಡಿ. ಆಮೇಲೆ ಶ್ರೀ ಸಿದ್ಧಾರ್ಥ ಮೆಡಿಕಲ್ ಅಕಾಡೆಮಿ ಟಿ ಬೇಗೂರ್. ಇಲ್ಲಿ 20,46,000 ಇನ್ಕ್ಲೂಡ್ಸ್ ಕಂಪಲ್ಸರಿ ಹಾಸ್ಟೆಲ್ ಫೀಸ್. ಅಂದರೆ ಸಿದ್ಧಾರ್ಥ ಮೆಡಿಕಲ್ ಕಾಲೇಜಲ್ಲಿ ಕಂಪಲ್ಸರಿ ನೀವು ಹಾಸ್ಟೆಲ್ ಫೀಸನ್ನು ಕಟ್ಟಲೇಬೇಕು. ಅಂದರೆ ನೀವು ಹಾಸ್ಟೆಲಲ್ಲಿ ಇರ್ತಿರೋ ಇರಲ್ವೋ ಅದು ಕಂಪಲ್ಸರಿಯಾಗಿ ಕಟ್ಟಲೇಬೇಕಾಗತ್ತೆ. ಸೊ ಅದರ ಬಗ್ಗೆ ನೀವು ಥಿಂಕ್ ಮಾಡಿಕೊಂಡು ಚಾಯ್ಸ್ ಫಿಲ್ಲಿಂಗನ್ನು ಮಾಡಿ. ಅಂದರೆ ಒಳ್ಳೆ ಕಾಲೇಜ್ ಸಿದ್ಧಾರ್ಥ ಮೆಡಿಕಲ್ ಕಾಲೇಜು, ಒಳ್ಳೆ ಹೆಸರಿರೋ ಕಾಲೇಜ್ ಕರ್ನಾಟಕದಲ್ಲಿ. ಸೊ ಇಲ್ಲಿ ಸಿದ್ಧಾರ್ಥ ತುಮಕೂರದಲ್ಲಿ ಹಾಸ್ಟೆಲ್ ಫೀಸ್ ಎಷ್ಟು ಅಂತ ಕೊಟ್ಟಿಲ್ಲ. ಇದು 18,46,000 ಬರೀ ಕೋರ್ಸ್ ಫೀಸು. ಆದರೆ ಮೆಡಿಕಲ್ ಅಕಾಡೆಮಿ ಟಿ ಬೇಗೂರಲ್ಲಿರೋದು ಬೆಂಗಳೂರಲ್ಲಿ, ಅಲ್ಲಿ ಹಾಸ್ಟೆಲ್ ಫೀಸು ಇನ್ಕ್ಲೂಡ್ ಮಾಡಿಬಿಟ್ಟು 20,46,000. ಅದಾದಮೇಲೆ ನೀವು ಯೂನಿವರ್ಸಿಟಿ ಫೀಸ್ ಅಂತ 1,50,000 ಕಟ್ಟಬೇಕಾಗತ್ತೆ. ಅದಾದಮೇಲೆ NRI ಕೋಟಾ ಫೀಸ್ ಟಿ ಬೇಗೂರಲ್ಲಿ $51,000 498 ಇದೆ. ಅದಾದಮೇಲೆ 1,50,000 ಪ್ಲಸ್ ಹಾಸ್ಟೆಲ್ ಫೀಸ್ ಕಟ್ಟಲೇಬೇಕಾಗತ್ತೆ. ಸೊ ಮೋಸ್ಟ್ಲಿ ಸಿದ್ಧಾರ್ಥ ಇರೋದು ಒಂದು ತುಮಕೂರಲ್ಲಿದೆ, ಒಂದು ಟಿ ಬೇಗೂರಲ್ಲಿದೆ. ಅಲ್ಲಿ ಸುತ್ತಪಕ್ಕಲ ಸ್ವಲ್ಪ ಔಟ್ಸ್ಕರ್ಟ್ಸಲ್ಲಿದೆ. ಸೊ ಹಾಸ್ಟೆಲಲ್ಲಿ ಕಂಪಲ್ಸರಿ ಇರಬೇಕಾಗತ್ತೆ, ಯಾಕಂದರೆ ನೀವು ಡೈಲಿ ಟ್ರಾವೆಲ್ ಅಂತೂ ಮಾಡೋಕ್ಕಾಗಲ್ಲ. ಅದಕ್ಕೆ ಅವರು ಸಹ ರೂಲನ್ನು ಇಟ್ಟಿರೋದು. ಆದರೆ ಇಲ್ಲ ನಾವು ಅಲ್ಲೇ ಸ್ವಲ್ಪ ಪಕ್ಕದಲ್ಲಿರೋದು, ನಾವು ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡ್ಬೋದು ಸರ್ ಅಂದರೆ ಅದು ನೀವು ಮ್ಯಾನೇಜ್ಮೆಂಟ್ ಹತ್ರ ಮಾತಾಡ್ಕೋಬೇಕು. ಸೊ ನೆಕ್ಸ್ಟ್ ಹೋಗೋದಾದರೆ
ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜ್ ಕೆಂಗೇರಿ. ಇದು ಸಹ ನಿನ್ನೆ ನಾನು ಹೇಳಿದ್ದೆ ಅಲ್ಲ, ತಮಿಳ್ನಾಡು MGR ಯೂನಿವರ್ಸಿಟಿ ಅವರು ನಡೆಸ್ತಾ ಇರೋದು. ಇಲ್ಲಿ ಫೀಸ್ ಬಂದ್ಬಿಟ್ಟು ಸ್ವಲ್ಪ ಜಾಸ್ತಿ ಇದೆ, ಆದರೆ ತುಂಬ ಒಳ್ಳೆ ಕಾಲೇಜ್ ಇದು. 23,50,000 ಇದೆ. ಅದಾದಮೇಲೆ 90,000 ಅಂತ ಇವರು ಯೂನಿವರ್ಸಿಟಿ ಫೀಸ್ ತಗೊಳ್ತಾರೆ. ಅಲ್ಲಿ ನಿಮಗೆ ಗೈಡ್ ಬುಕ್ಸು, ನೋಟ್ ಬುಕ್ಸು, ಏಪ್ರಾನು, ನೇಮ್ ಪ್ಲೇಟು, ಅದಾದಮೇಲೆ ಕಿಟ್ ಎಲ್ಲ ಕೊಡ್ತಾರೆ. ಅದಾದಮೇಲೆ ರಾಜರಾಜೇಶ್ವರಿಯಲ್ಲಿ ನಿಮಗೆ ಲೈಬ್ರರಿ ಕಾರ್ಡ್ ಆ್ಯಕ್ಸೆಸ್ಸು, ಅದಾದಮೇಲೆ ಅವ್ರದ್ದೇ ಸಹ ಜಿಮ್ಮು, ಸ್ವಿಮ್ಮಿಂಗ್ ಪೂಲ್ ಆ್ಯಕ್ಸೆಸ್ ಎಲ್ಲ ಕೊಡ್ತಾರೆ. ಅಂದರೆ ಅದು ಎಲ್ಲ ಡೇ ಸ್ಕಾಲರ್ ಹಾಸ್ಟೆಲ್ಗೆಲ್ಲ ಕಾಮನ್. ನೀವು ಒಂದ್ಸಲಿ ಕಟ್ಟಿಬಿಟ್ರೆ ನಿಮಗೆ ಎಲ್ಲ ಫೆಸಿಲಿಟೀಸು ಸಿಗುತ್ತೆ, ನಿಮಗೆ ಬೇಕಾದಾಗ ಯೂಸ್ ಮಾಡ್ಕೋಬೋದು. ಅದಾದಮೇಲೆ 1,75,000 ನೀವೇನಾದರೂ ಹಾಸ್ಟೆಲಲ್ಲಿ ಇರಬೇಕು ಅಂದರೆ ನೀವು ಸಪ್ರೇಟಾಗಿ ಕಟ್ಟಬೇಕಾಗತ್ತೆ. ಅದಾದಮೇಲೆ NRI ಸೀಟ್ಗೆ ಬಂದುಬಿಟ್ಟು $44,000 ಇದೆ. ಅದಾದಮೇಲೆ ಯೂನಿವರ್ಸಿಟಿ ಫೀಸ್ ಅಂತ ಅವರು ಸಹ ಕಟ್ಟಬೇಕು. ಹಾಸ್ಟೆಲ್ ಫೀಸ್ ಸೇಮ್ ಇರುತ್ತೆ, 1,75,000. ಅದಾದಮೇಲೆ JSS ಮೆಡಿಕಲ್ ಕಾಲೇಜ್ ಮೈಸೂರು. ಇಲ್ಲಿ ನಿಮಗೆ ಕೋರ್ಸ್ ಫೀಸ್ ಬಂದುಬಿಟ್ಟು 18,50,000 ರುಪೀಸ್ ಆಗುತ್ತೆ. ಅದಾದಮೇಲೆ 1,36,650 ಅನ್ನೋದು ಯೂನಿವರ್ಸಿಟಿ ಫೀಸನ್ನು ನೀವು ಕಟ್ಟಬೇಕಾಗತ್ತೆ. ಹಾಸ್ಟೆಲ್ ಫೀಸ್ ಎಷ್ಟಾಗುತ್ತೋ ಅಂತ ನಮಗೆ ಅವರು ಎಲ್ಲೂ ಸಹ ತಿಳಿಸ್ಕೊಟ್ಟಿಲ್ಲ, ಸೊ ಅದು ನೀವು ಕಾಲೇಜ್ಗೆ ಹೋದಾಗ ವಿಚಾರಿಸ್ಕೋಬೇಕು. NRI ಸೀಟಿನ ಫೀಸ್ ಬಂದುಬಿಟ್ಟು $46,000. ಯೂನಿವರ್ಸಿಟಿ ಫೀಸ್ ಬಂದುಬಿಟ್ಟು 1,36,650. ಅದಾದಮೇಲೆ ಜವಾಹರ್ಲಾಲ್ ನೆಹರು ಮೆಡಿಕಲ್ ಕಾಲೇಜ್ ಬೆಳಗಾವಿದಲ್ಲಿರೋದು. ಅಲ್ಲಿ ನಮಗೆ ಫೀಸ್ ಬಂದುಬಿಟ್ಟು 19,20,000 ಆಗುತ್ತೆ. ಆಮೇಲೆ ಯೂನಿವರ್ಸಿಟಿ ಫೀಸು 90,000ಇಂದ 1,00,000ವರೆಗೂ ಇರ್ಬೋದು. ಅದಾದಮೇಲೆ ಹಾಸ್ಟೆಲ್ ಫೀಸು ಸಪ್ರೇಟ್. NRI ಫೀಸ್ಗೆ $45,000 500. ಅದಾದಮೇಲೆ ₹90,000 ಇಂದ 1,00,000ವರೆಗೂ ಯೂನಿವರ್ಸಿಟಿ ಫೀಸ್. ಈಗ ನೀವು ಒಂದ್ಸಲಿ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನೀವು ಕಾಲೇಜಿನ ವೆಬ್ಸೈಟ್ಗೆ ಹೋಗ್ಬಿಟ್ಟು ಒಂದ್ಸಲಿ ಫೀಸ್ ಸ್ಟ್ರಕ್ಚರನ್ನು ನೋಡ್ಕೋಬೋದು. ಇಲ್ಲಾಂದರೆ MCCದಲ್ಲಿ ಪಾರ್ಟಿಸಿಪೇಟಿಂಗ್ ಇನ್ಸ್ಟಿಟ್ಯೂಟ್ ಡೀಟೇಲ್ಸ್ಗೆ ಹೋಗ್ಬಿಟ್ಟು ಅಲ್ಲಿ ನೀವು ಬಾಂಡು ಎಲ್ಲ ಒಂದ್ಸಲಿ ನಿಮಗೆ ಯಾವ ಕಾಲೇಜ್ ಬೇಕೋ ಇನ್ನೊಂದ್ಸಲಿ ನೀವು ರೀಚೆಕ್ ಮಾಡ್ಕೊಳ್ಳಿ. ಇವಾಗ ಕೆಲವೊಂದು ಕಾಲೇಜಸ್ಗಳಲ್ಲಿ ನಿಮಗೆ ಸೀಟ್ ತೊಗೊಂಡಾದ್ಮೇಲೆ ನಿಮಗೆ ಬೇಡ ಅನಿಸಿದ್ರೆ ಅಲ್ಲಿ ಅವರು ಸ್ವಲ್ಪ ಡಿಟೆಕ್ಟ್ ಮಾಡ್ಕೊತಾರೆ. ಈಗಾಗಲೇ ನಾನು ಹೇಳ್ದಂಗೆ ಸಿದ್ಧಾರ್ಥದಲ್ಲಿ ನೀವು ಫುಲ್ 4.5 ಇಯರ್ಸಿನ ಫೀಸು ಕಟ್ಬಿಟ್ಟು ಆಚೆ ಬರಬೇಕಾಗತ್ತೆ. ಅದು ಯಾವಾಗಪ್ಪ ಅಂದರೆ ನಿಮ್ಗೆ ಏನಾದರೂ ಇಲ್ಲಿ ಜಾಯಿನ್ ಮಾಡ್ಕೊಂಡಿರ್ತೀರಾ ಅಂದ್ಕೊಳ್ಳಿ ಸೆಕೆಂಡ್ ರೌಂಡಲ್ಲಿ, ಇಲ್ಲ ಸರ್ ನಾನು KAದಲ್ಲಿ ಮಾಪಪ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡ್ತೀನಿ, ಆವಾಗ ನಿಮಗೆ ಯಾವುದಾದ್ರೂ ಬೇರೆ ಕಾಲೇಜ್ ಸಿಕ್ಕಿದ್ರೆ ಆವಾಗ ನೀವು ಎಷ್ಟು ಕಟ್ಬಿಟ್ಟು ಆಚೆ ಬರಬೇಕು. ಇವಾಗ ರಾಜರಾಜೇಶ್ವರಿಯಲ್ಲಿ 75,000 ರುಪೀಸ್ ಅವರು ಡಿಟೆಕ್ಟ್ ಮಾಡಿಕೊಂಡು ನಿಮಗೆ ಫುಲ್ ಫೀಸ್ ರಿಟರ್ನ್ ಮಾಡ್ತಾರೆ. ಇವಾಗ ಜವಾಹರ್ಲಾಲ್ ಮೆಡಿಕಲ್ ಕಾಲೇಜಲ್ಲಿ 10,000 ಅವರು ಡಿಟೆಕ್ಟ್ ಮಾಡಿಕೊಂಡು ನಿಮಗೆ ಕೊಡ್ತಾರೆ. ಸೊ ನೀವು ಒಂದ್ಸಲಿ ವೆಬ್ಸೈಟನ್ನು ವಿಸಿಟ್ ಮಾಡಿದ್ರೆ ನಿಮಗೂ ಸಹ ಐಡಿಯಾ ಬರುತ್ತೆ. ಸೊ ನೆಕ್ಸ್ಟು KS ಹೆಗ್ಡೆ ಮೆಡಿಕಲ್ ಅಕಾಡೆಮಿ ಮಂಗಳೂರು. ಇಲ್ಲಿ ನಿಮಗೆ ಫೀಸ್ ಬಂದುಬಿಟ್ಟು 17,78,000. ಅದಾದಮೇಲೆ 1,00,000 to 1,50,000 ನೀವು ಯೂನಿವರ್ಸಿಟಿ ಫೀಸನ್ನು ಕಟ್ಟಬೇಕಾಗತ್ತೆ. ಪ್ಲಸ್ ಹಾಸ್ಟೆಲ್ ಫೀಸ್ ನಿಮ್ಗೆ ಬೇಕಾಗಿದ್ದರೆ ಆದರೆ ನೀವು ಅಲ್ಲಿ ವಿಚಾರಿಸ್ಕೋಬೇಕು. ಆಮೇಲೆ NRI ಕೋಟಾಗೆ ಬಂದುಬಿಟ್ಟು $33,692 ನೀವು ಕೊಡಬೇಕಾಗತ್ತೆ. ಅದಾದಮೇಲೆ ಯೂನಿವರ್ಸಿಟಿ ಫೀಸ್ 1,00,000 to 1,50,000. ಆಮೇಲೆ BLDE ಯೂನಿವರ್ಸಿಟಿ ಬಿಜಾಪುರ್, ಇಲ್ಲಿ 19 lakh ನಿಮಗೆ ಕೋರ್ಸ್ ಫೀಸ್. ಅದಾದಮೇಲೆ 90,000 to 1,00,000 ಯೂನಿವರ್ಸಿಟಿ ಫೀಸ್. ಹಾಸ್ಟೆಲ್ ಫೀಸ್ ಸಪ್ರೇಟ್. NRI ಇದು ಬಂದುಬಿಟ್ಟು $29,784 ನೀವು ಕಟ್ಟಬೇಕಾಗುತ್ತೆ. ಅದಾದಮೇಲೆ ಯೆನಪೋಯ ಮೆಡಿಕಲ್ ಕಾಲೇಜ್. ಈ ಕಾಲೇಜಲ್ಲಿ ಸ್ವಲ್ಪ ಫೀಸ್ ಸ್ಟ್ರಕ್ಚರ್ ಡಿಫ್ರೆಂಟ್ ಆಗಿದೆ. ಯಾಕೆ ಅಂದರೆ ಇವಾಗ ಹೇಳ್ತೀನಿ ನೋಡಿ. ಇವಾಗ ಫಸ್ಟ್ ನೀವು ಹೋಗ್ಬಿಟ್ಟು ಅಡ್ಮಿಷನ್ ತೊಗೊಳ್ಳುವಾಗ 22 lakh ತೊಗೊಳ್ತಾರೆ, ಅದು ಫಸ್ಟ್ ಇಯರ್ಗೆ. ಆ ಥರ 4 years ಕೊಡಬೇಕು. ಇವಾಗ MBBS ಡ್ಯೂರೇಷನ್ ಇರೋದು 5.5 years. ಇವಾಗ ಮೆಜಾರಿಟಿ ಕಾಲೇಜಸಲ್ಲಿ 4.5 ಇಯರ್ಸಿನ ಫೀಸನ್ನು ನಾವು ಕಟ್ತೀವಿ. ಅದಾದಮೇಲೆ 1 year ಇಂಟರ್ನ್ಶಿಪ್ಪನ್ನು ಮಾಡ್ಕೋಬೇಕು. ಆ ಇಂಟರ್ನ್ಶಿಪ್ಪಲ್ಲಿ ನಮಗೆ ಸ್ವಲ್ಪ ಸ್ಟೈಪೆಂಡನ್ನು ಕೊಡ್ತಾರೆ. ಆದರೆ ಈ ಕಾಲೇಜಲ್ಲಿ ಇದು ಪ್ರೈವೇಟ್ ಕಾಲೇಜು, ಅವ್ರದ್ದೇ ಸಹ ಸ್ವಲ್ಪ ರೂಲ್ಸ್ ಇದೆ. ಸೊ 4 years ನೀವು 22 lakh ಕಟ್ಟಬೇಕು. ಅದಾದಮೇಲೆ 5th yearಗೂ ಸಹ ನೀವು 12 lakhs ಕಟ್ಟಬೇಕು. ಹಾಗಾದರೆ ನೀವು ಲೆಕ್ಕ ಹಾಕ್ಕೋಬೋದು, ಸ್ವಲ್ಪ ಇಲ್ಲಿ ಕಾಸ್ಟ್ಲಿ ಆಗುತ್ತೆ ನಿಮ್ಮ ಕೋರ್ಸನ್ನು ಕಂಪ್ಲೀಟ್ ಮಾಡೋ ಅಷ್ಟರಲ್ಲಿ. ಅದಾದಮೇಲೆ 1,00,000 to 2,00,000 rupees ನಿಮಗೆ ಯೂನಿವರ್ಸಿಟಿ ಫೀಸನ್ನು ಅವ್ರು ಹಾಕ್ತಾರೆ. ಪ್ಲಸ್ ಹಾಸ್ಟೆಲ್ ಫೀಸು ಅದು ಸಪ್ರೇಟ್ ಆಗುತ್ತೆ.
ಅದಾದಮೇಲೆ NRIಗೂ ಸಹ ಡಿಫ್ರೆಂಟ್ ಆಗಿದೆ. ಇವಾಗ 45 ಲ್ಯಾಕ್ ಫಾರ್ ಫಸ್ಟ್ ಇಯರ್, ಅಂದರೆ ನೀವು ಅಡ್ಮಿಷನ್ ಮಾಡ್ಕೊಳ್ಳೋವಾಗ 45 ಲ್ಯಾಕನ್ನು ಅವ್ರಿಗೆ ಪೇ ಮಾಡಬೇಕು. ಅದಾದಮೇಲೆ 4 ಇಯರ್ಸ್ 26,25,000 ಪೇ ಮಾಡಬೇಕಾಗತ್ತೆ. ಪ್ಲಸ್ ಯೂನಿವರ್ಸಿಟಿ ಹಾಸ್ಟೆಲ್ ಫೀಸ್ ಸಪ್ರೇಟ್ ಆಗುತ್ತೆ. ಸೊ ಇವೆಲ್ಲ ಕಾಲೇಜಸ್ಸಲ್ಲಿ ಕಂಪೇರ್ ಮಾಡಿದ್ರೆ ಯೆನಪೋಯ ಮೆಡಿಕಲ್ ಕಾಲೇಜ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಅದಾದಮೇಲೆ ಸ್ವಲ್ಪ ಹೈ ರಿಸ್ಕ್ ಅನ್ನೋದು ಶ್ರೀ ಸಿದ್ಧಾರ್ಥ ಮೆಡಿಕಲ್ ಕಾಲೇಜಲ್ಲಿ. ಯಾಕಂದರೆ ಅಲ್ಲಿ ನೀವು ಏನಾದರೂ ಸೀಟ್ ಬೇಡ ಅಂದ್ಕೊಂಡ್ರೆ ಮಾತ್ರ ನಿಮಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಫುಲ್ ಫೀಸ್ ಕಟ್ಟಬೇಕಾಗತ್ತೆ. ಇಲ್ಲ ಸರ್, ಅದಕ್ಕೆ ನೀವು ಕನ್ಫರ್ಮ್ ಆಗಿ ನನಗೆ ಇದೇ ಕಾಲೇಜ್ ಬೇಕು ಸರ್ ಅಂತ ನೀವು ಕನ್ಫರ್ಮ್ ಆಗಿ ನಿಮ್ಮ ತಂದೆ ತಾಯಿ ಜೊತೆ ಡಿಸ್ಕಸ್ ಮಾಡಿಕೊಂಡು ನೀವು ಚಾಯ್ಸ್ ಫಿಲ್ಲಿಂಗನ್ನು ಮಾಡಿದ್ರೆ ನಿಮಗೆ ಒಳ್ಳೆ ಸೀಟ್ ಸಿಗುತ್ತೆ. ಇನ್ನೇನಾದರೂ ಡೀಟೇಲ್ಸ್ ಬೇಕಿದ್ರೆ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಇನ್ಯಾವ ಕ್ಯಾಟಗರಿ ಇದು, ಇಲ್ಲ ನನಗೆ BDS BAMS ಏನಾದರೂ ಕಟ್ ಆಫ್ ಬೇಕಿದ್ರೆ ನನಗೆ ಕಮೆಂಟ್ಸಲ್ಲಿ ತಿಳಿಸಿ, ನಿಮಗೋಸ್ಕರ ವೀಡಿಯೋ ಮಾಡ್ತೀನಿ. ಸೊ ಇದಿಷ್ಟೇ ಇವತ್ತಿಗೆ. ಥ್ಯಾಂಕ್ ಯು.